ಅವ್ರಿಗೆ ಅಂಥವ್ರಿಗೆ ದಯವಿಟ್ಟು ನೀವು ಮಂತ್ರಿ ಸ್ಥಾನವನ್ನು ಕೊಡಬೇಡ್ರಿ. ಕೊಟ್ಟರೆ ಅಂತಂದರೆ ಒಂದು ತಿಂಗಳು ಮಂತ್ರಿ ಸ್ಥಾನದಲ್ಲಿ ಇರೋಕ್ಕಾಗೋದಿಲ್ಲ. ಯಾಕಂದರೆ ಬೈಯಕ್ಕೆ ಶುರು ಮಾಡ್ತಾನೆ, ಇಡೀ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಶಿವಲಿಂಗೇಗೌಡರಿಗೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿದ್ದೀರಿ ಎಷ್ಟು ಚೆನ್ನಾಗಿ ಸಂಸ್ಕೃತದಲ್ಲಿ ಜನಗಳು ಅವ್ರಿಗೆ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ ಅಂತೇಳಿ. ಇದೆಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ. ನಾವು ಅನ್ಅಫಿಷಿಯಲಿ ಹೇಳಿದ್ದೀವಿ ಶಿವಲಿಂಗೇಗೌಡರಿಗೆ, ನೀನು ಅವ್ರಿಗೇನೋ ಅಂದಾಗ ನಮಗೇನೋ ಅಂದಿತ್ತು ಅಂದರೆ ಅದು ಕತೆ ಬೇರೆ ಇರ್ತಾಯಿತ್ತು ಅಂತೇಳಿ. ಮುಂದೆ ಅಂತೂ ಅವ್ರಿಗೆ ನಮ್ದು ಏನು ಬಡ್ಜೆಟ್ ಸೆಷನ್ ನಡೀತದೆ ಅವ್ರಿಗಂತೂ ಹಿಗ್ಗಾಮುಗ್ಗ ತಗೊತೀವಿ. ಮಾನಸಿಕ ಸ್ಥೀಮಿತ ಇಲ್ದಿರ್ತಕ್ಕಂಥವ್ರು ಅವ್ರನ್ನ ದಯವಿಟ್ಟು ನಾಯಿ ಅಂತ ಹೇಳ್ತಾರಲ್ಲ ಅದಕ್ಕಿನ ಕಡೆ ಅದನ್ನು ಈ ರೋಡಲ್ಲಿ ಕಚ್ತಾವಲ್ಲ ಕೆಲವು 10-20 ಜನನ ಅಂತ ನಾಯಿ ಅವರು. ಶಿವಲಿಂಗೇಗೌಡರು ಹಿರಿಯ ಸದಸ್ಯರು, ಹಿರಿಯ ಶಾಸಕರಾಗಿ ಅವ್ರು ಮಂತ್ರಿ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಹೊಂದಿರತಕ್ಕಂಥವ್ರು. ಆದರೆ ನಿನ್ನೆ ನಡೆದಂಥ ಚರ್ಚೆಯ ಸಂದರ್ಭದಲ್ಲಿ ನಾವು ಬಾವಿಯಲ್ಲಿ ಇಳಿದಿದ್ದೀವಿ, ನಾವು ಘೋಷಣೆಗೆ ಹೋಗ್ತೀವಿ, ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ, ಮುಖ್ಯಮಂತ್ರಿಗಳಿಗೂ ಬೈತೀವಿ, ಎಲ್ಲರೂ ಅಂತೀವಿ, ಅದು ನಮ್ಮ ಕರ್ತವ್ಯ. ಆದರೆ ಅವರು ಏನು ಚರ್ಚೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು RSS ನಾಯಿಗಳು, ನೀವು ನಿಮ್ಮಂಥ 100 ನಾಯಿಗಳು ಬಂದರೂ ನನಗೆ ಏನೂ ಮಾಡೋಕ್ಕಾಗೋದಿಲ್ಲ, ಕೋತಿಗಳ ಥರ ಕುಣಿತಾ ಇದ್ದೀರಿ, ಭಾಳ ಅವ್ಯಾಜ ಶಬ್ದಗಳಿಂದ ಬೈದರು. ನಮ್ಮ ಗೌರವಾನ್ವಿತ ಶಾಸಕರಾದಂಥ ಶರಣು ಸಾಲ್ಗಾರ್ ಅವ್ರು ಘೋಷಣೆಗೆ ಹೋಗ್ತಾಯಿದ್ರು. ಅವ್ರಿಗೆ ನೀನು ಹೆಂಡ್ತಿ ತಹಸೀಲ್ದಾರ್ ಆಗವಳೆ, ದುಡ್ಡೆಲ್ಲ ಲೂಟಿ ಹೊಡಿತಾ ಇದ್ದೀವಿ ಅಂತಕ್ಕಂಥ ಏನೂ ಆಧಾರ ಇಲ್ಲದೆ ಅಪಾದನೆಯನ್ನು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಕೂಡ ನೋಡಿದ್ರೆ ಎಲ್ಲ ಮಾನಸಿಕವಾದಂಥ ಸ್ಥೀಮಿತವನ್ನು ಶಿವಲಿಂಗೇಗೌಡರು ಕಳ್ಕೊಂಡಿದ್ರು ಅಂತ ಅನಿಸ್ತದೆ ನಮಗೆ. ಯಾಕಂದರೆ ನಾವು ಬಾವಿಯಲ್ಲಿ ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಅವ್ರು ಏನು ಬೈದ್ರು ನಮಗೂ ಗೊತ್ತಾಗಲಿಲ್ಲ. ಹೊರಗಡೆ ಹೋಗಿ ಮಾಧ್ಯಮಗಳಲ್ಲಿ ನೋಡಿದ್ಮೇಲೆ ಗೊತ್ತಾಗಿರ್ತಕ್ಕಂಥದ್ದು. ಅದಾದಮೇಲೆ ಮಧ್ಯಾಹ್ನ ಮೇಲೆ ನಾವು ಕೂಡ ಸಾಕಷ್ಟು ಗಲಾಟೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಅವ್ರಿಗೇನು ಅಂದರೆ ಮಂತ್ರಿ ಆಗ್ಬೇಕು ಅರ್ಜೆಂಟು, RSS ಬೈದರೆ ಮಂತ್ರಿ ಮಾಡ್ತಾರೆ ಅಂತೇಳಿ ಅವ್ರ ತಲೆಯಲ್ಲೈತೆ. ಪ್ರಿಯಾಂಕಾ ಖರ್ಗೆ ಅವರು ಅದೇನೆ RSS ಬೈದು ಅವ್ರು ಉಪಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ RSS ಬೈದು ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕು. ಸೊ ಈ ಥರದ್ದು ಅವರ ತಲೆಯಲ್ಲಿ ಬಂದಿರತಕ್ಕಂಥದ್ದು. ಇದನ್ನು ನಾವು ಸಹಿಸೋಕ್ಕಾಗೋದಿಲ್ಲ. ನಿನ್ನೆ ನಾವು ಅನ್ಅಫಿಷಿಯಲಿ ಹೇಳಿದ್ದೀವಿ ಶಿವಲಿಂಗೇಗೌಡರಿಗೆ, ನೀನು ಅವ್ರಿಗೇನೋ ಅಂದಾಗ ನಮಗೇನೋ ಅಂದಿತ್ತು ಅಂದರೆ ಅದು ಕತೆ ಬೇರೆ ಇರ್ತಾಯಿತ್ತು ಅಂತೇಳಿ. ಮುಂದೆ ಅಂತೂ ಅವ್ರಿಗೆ ನಮ್ದು ಏನು ಬಡ್ಜೆಟ್ ಸೆಷನ್ ನಡೀತದೆ ಅವ್ರಿಗಂತೂ ಹಿಗ್ಗಾಮುಗ್ಗ ತಗೊತೀವಿ. ಯಾಕಂದರೆ ನಾವು ಕ್ಷಮಾಪಣೆಯನ್ನು ಕೇಳೋಕ್ಕೂ ಬಿಡಲಿಲ್ಲ. ತಗೊಂಬೇಡ್ರಿ, ಕ್ಷಮಾಪಣೆ ಕೇಳಬೇಡ್ರಿ, ರೆಕಾರ್ಡಲ್ಲಿ ಹಂಗೆ ಇರಲಿ ಅವೆಲ್ಲ ಅಂತೇಳಿ. ಯಾಕಂದರೆ ನಾಳೆ ನಾವು ಮಾತಾಡಿದಾಗ ಸ್ಪೀಕರ್ ಏನು ಕ್ರಮ ತಗೊಂತಾರೆ ಅಂತ ಮಾಡಬೇಕಲ್ಲ. ಸ್ಪೀಕರ್ ಗೊತ್ತು, ಎಲ್ಲ ಕೇಳಿಸ್ಕೊಂಡವ್ರೆ, ನಗ್ತಾರೆ, ಅವ್ರು ಬೈತಾ ಇದ್ರೆ ಅದರ ಕಡೆಗೆ. ಸ್ಪೀಕರ್ ಕೂಡ ಒಂದು ಸೈಡು ಇವತ್ತು ಮಾತಾಡಿರ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅನಿಸ್ಲಿಲ್ಲ. ಅವ್ರಿಬ್ಬರನ್ನೂ ನೋಡ್ಕೊಬೇಕು, ಅವರು ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅದನ್ನು ಕೆಲಸ ಮಾಡಲಿಲ್ಲ. ಶಿವಲಿಂಗೇಗೌಡರಿಗೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿದ್ದೀರಿ ಎಷ್ಟು ಚೆನ್ನಾಗಿ ಸಂಸ್ಕೃತದಲ್ಲಿ ಜನಗಳು ಅವ್ರಿಗೆ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ ಅಂತೇಳಿ. ಇದೆಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ. ಮತ್ತು ಇವತ್ತು ಅವ್ರ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆಗಳು ಚೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇನೋ ಊರ ದಾರಿಯಲ್ಲೋಗ ಮಾರಿನ ಒಳಗಡೆ ಬಿಟ್ಕೊಂಡ್ರು ಅಂತೇಳಿ ಇವತ್ತು RSS ಬಗ್ಗೆ ಅವರು ಭಾಳ ಕೇವಲವಾಗಿ ಟೀಕೆ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಆ ಪರಿಣಾಮ ಎದುರಿಸ್ತಾರೆ. ಈಗ ಗೌರವಾನ್ವಿತ ಸ್ಥಾನದಲ್ಲಿರೋಂಥವ್ರು ಈ ರೀತಿ ವರ್ತನೆ ಮಾಡಿದ್ರೆ ರಾಜ್ಯಕ್ಕೆ ಏನು ಸಂದೇಶ ಕೊಟ್ಟಂಗಾಗುತ್ತೆ ಅಂತ. ನೆನ್ನೆ ನಮ್ಮ ಸುನೀಲ್ ಅವರು ಕೂಡ ಅವ್ರು ಹಿಂದೆ ಏನು ಮಾತಾಡಿದ್ರು ಕಡದಿಂದ ತೆಗೆದವ್ರು ಹೇಳವ್ರೆ, ಚಂಡ ಅಂತ ಹೇಳವನೆ, ಇನ್ನೇನೋ ಬೈದಿರ್ತಕ್ಕಂಥ ಕೆಟ್ಟದಾಗ ಬೈದಿರ್ತಕ್ಕಂಥದ್ದು. ಅದೇನೋ ಅವರು ಅಭ್ಯಾಸ ಮಾಡ್ಕೊಂಡವ್ರೆ ಅಂತ ಕಾಣ್ತದೆ. ಅದು ಅಧಿವೇಶನದಲ್ಲಿ ಮಾತಾಡಬಾರ್ದು. ಈಗ ಉತ್ತರ ಕರ್ನಾಟಕದ ಜನ ಮಾತಾಡೋವಂಥ ಭಾಷೆ ಬೇರೆ ಇದೆ. ಯಾರಾದರೂ ಒಳಗಡೆ ಮಾತಾಡ್ತಾರ, ಅದು ಅವ್ರ ಹಳ್ಳಿಗಳಲ್ಲಿ ಮಾತಾಡ್ಕೊತಾರೆ. ಸೊ ಇದು ಖಂಡಿತವಾಗೂ ಸರಿ ಇಲ್ಲ. ಮುಖ್ಯಮಂತ್ರಿಗಳು ಅವ್ರಿಗೆ ಅಂಥವ್ರಿಗೆ ದಯವಿಟ್ಟು ನೀವು ಮಂತ್ರಿ ಸ್ಥಾನವನ್ನು ಕೊಡಬೇಡ್ರಿ. ಕೊಟ್ಟರೆ ಅಂತಂದರೆ ಒಂದು ತಿಂಗಳು ಮಂತ್ರಿ ಸ್ಥಾನದಲ್ಲಿ ಇರೋಕ್ಕಾಗೋದಿಲ್ಲ. ಯಾಕಂದರೆ ಬೈಯಕ್ಕೆ ಶುರು ಮಾಡ್ತಾನೆ, ಇಡೀ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಈಗ ಎಲ್ಲಿಟ್ಟಿದ್ರು ಅಲ್ಲಿಟ್ಟಿರೋದೇ ಒಳ್ಳೆಯದು. ಈಗ ವೈಯಕ್ತಿಕ ಇದು ವಿಷಯಗಳನ್ನು ಕೂಡ ಮಾತಾಡಿರುವಂಥದ್ದು. ನಿನ್ನ ಹೆಂಡ್ತಿನ ತಹಸೀಲ್ದಾರು ಅವ್ರನ್ನ ದುಡ್ಡು ಮಾಡೋದಕ್ಕೆ ಬಿಟ್ಟಿದ್ದೀರ. ಅದನ್ನು ಹೇಳಿದೆ, ನಾನು ಆಗಲೇ ಹೇಳಿದ್ದೀನಿ, ಅವು ಮಾತಾಡಬಾರ್ದು ಅಂತ ಹೇಳಿದೆ. ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ ಅಧಿವೇಶನಿಗೆ ಏನು ಸಂಬಂಧ ಐತಪ್ಪ? ಈಗ ನಮ್ಮ ತಾಯಿ, ನಮ್ಮ ಹೆಂಡತಿ ಎಲ್ಲರೂ ಇರ್ತಾರೆ, ಅವ್ರ ಮನೇಲಿ ಅವ್ರು ಪಾಡಿಗಿರ್ತಾರೆ. ನಾವು ಮಾಡೋಂಥ ತಪ್ಪು ಕೆಲಸ ಅವ್ರು ಹೆಂಗೆ ಹೊಣೆ ಆಗ್ತಾರೆ ಅದರ ಕಡೆಗೆ. ಹಂಗೇನಾಯ್ತು ಅಂದರೆ ತಹಸೀಲ್ದಾರ್ ಮಾಡಿತ್ತು ಅಂದರೆ ಲೋಕಾಯುಕ್ತ ಹಿಡ್ಕೊಡು. ಅದನ್ನ ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನೀವೇ ಸತ್ಯ ಹರಿಶ್ಚಂದ್ರನ. ನೈಸ್ ಹಗರಣದಲ್ಲಿ ನೀನು ನನ್ನ ಜೊತೆಲಿ ಕಮಿಟಿ ಮೆಂಬರ್ ಆಗಿದ್ದೆ. ನೈಸ್ನೆಲ್ಲ ಆಚೆಗೆ ಎಳ್ಬಿಡ್ತೀನಿ, ಬಯಲಿಗೆ ಎಳ್ಬಿಡ್ತೀನಿ ಅಂತೇಳಿ ನಾವು ಸಬ್ಮಿಟ್ ಮಾಡಿದ್ದಾದಮೇಲೆ ನಿಮ್ಮದೇ ಸರ್ಕಾರ ಬಂತು. ಇವತ್ತವರೆಗೂ ಸಬ್ಮಿಟ್ ಮಾಡಿಲ್ಲ, ನೀನು ಎಲ್ಲೋಗ್ಬಿಡ್ತಾ ಅದು ಇದೆಲ್ಲ ಕೂಡ. ಇವತ್ತವರೆಗೂ ನಾನು ನೈಸ್ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ದೀನಿ. ನಾನು ಈ ಥರ ಎಲ್ಲಿಗೆ ಬೇಕೋ ಅಲ್ಲಿ ಬಣ್ಣ ಬದಲಾಯಿಸೋಂಥವ್ರು ಶಿವಲಿಂಗೇಗೌಡರು. ಕೊಬ್ಬರಿ ಕಳ್ಳ ಅಂದರೆ ಏನು ಅವ್ರಿಗೇನು ಮುಚ್ಕೊಡ್ಲ ನಾನು ಅಂತ ಹೇಳ್ತಾರೆ. ಅಲ್ಲ, ಕೊಬ್ಬರಿ ಕಳ್ಳ ನಾವೆಲ್ಲ ಅಂದಿದ್ದೀವಿ, ಎಲ್ಲಿ ರೆಕಾರ್ಡಲ್ಲಿ ಐತೆ, ಯಾವ ಮಾಧ್ಯಮದಲ್ಲಿ ಬಂದೈತೆ ಕೊಬ್ಬರಿ ಕಳ್ಳ? ಅವನೇ ಹೇಳ್ಕೊಂತವ್ನೆ, ನಾನು ಹಿಂಗೆ ಬೈದ್ರು ಹಂಗೆ ಬೈದ್ರು ಅಂತೇಳಿ. ಕೊಬ್ಬರಿ ವಿಚಾರದಲ್ಲಿ ನೀನು ಅನ್ಯಾಯ ಮಾಡಿದ್ಯಾ ಅಂತ ಹೇಳಿರ್ತಕ್ಕಂಥದ್ದು. ಕೊಬ್ಬರಿ ವಿಚಾರದಲ್ಲಿ ನೀನು ಅಲ್ಲಿ ಅವ್ಯವಹಾರ ಮಾಡಿದ್ಯಾ ಅಂತೇಳಿ ನಮ್ಮವ್ರು ಘೋಷಣೆಗೆ ಹೋಗಿರ್ತಕ್ಕಂಥದ್ದು. ನಾವು ಕೂಗ್ತೀವಿ ರೀ, ನಾವು ವಿರೋಧ ಬಗ್ಗೆ ವಿರೋಧ. ಅದಕ್ಕೆ ಏನಿಗೆ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತೀವ ನಾವು. ಅದಕ್ಕೆ ಹಂಗೆ ಅನ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದು. ಈಗ ಬೇರೆಯವ್ರು ಮಾತಾಡಿದ್ರಪ್ಪ,
ಅವ್ರ ಮೇಲೇನು ಘೋಷಣೆ ಹಾಕಿದ್ವಿ. ಅವ್ರು ಯಾರನ್ನ ರಿಯಾಕ್ಟ್ ಮಾಡಿದ್ರ ಅವ್ರ ಪಾಡ್ಗೆ ಅವ್ರು ಉತ್ತರ ಕೊಟ್ಕೊಂಡು ಹೋಗ್ತಾ ಇದ್ರು. ಈ ಥರ ಮಾನಸಿಕ ಸ್ಥೀಮಿತ ಇಲ್ಲದೆ ಇರ್ತಕ್ಕಂಥವ್ರು ಅವ್ರನ್ನ ದಯವಿಟ್ಟು ನಾಯಿ ಅಂತ ಹೇಳ್ತಾರಲ್ಲ, ಅದಕ್ಕಿನ ಕಡೆ ಅದನ್ನು ಈ ರೋಡಲ್ಲಿ ಕಚ್ತಾವಲ್ಲ ಕೆಲವು 10-20 ಜನನ ಅಂತ ನಾಯಿ ಅವರು. ಸರ್, ಇವತ್ತು ಎಸ್ಆಕ್ವಾಟೆಕ್ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.